ನಾವು ಯಾವಾಗಲೂ ಕಿಟಕಿ ಮತ್ತು ಡೋರ್ ಪೇಂಟ್ಗಳನ್ನು ರಾತ್ರಿ ಸಮಯದಲ್ಲೇ ಪೇಂಟ್ ಮಾಡೋದು. ಯಾಕಂದರೆ ಬೆಳಗ್ಗೆ ಪೇಂಟ್ ಮಾಡಿದ್ರೆ ಮಕ್ಕಳು ಗೊತ್ತಲ್ಲ ನಿಮಗೆ, ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಹೇಗಿರ್ತಾರೆ ಅಂತ, ಬಂದುಬಿಟ್ಟು ಆ ಕಿಟಕಿ ಬಾಗಿಲುಗಳನ್ನು ಮುಟ್ಟೋದು, ಇಲ್ಲ ಬಟ್ಟೆಗಳಿಗೆ ಮೆತ್ಕೊಳ್ಳೋದು, ಇಲ್ಲ ಕೈಗಳನ್ನು ಗಲೀಜು ಮಾಡ್ಕೊಳ್ಳೋದು, ಇದೆಲ್ಲ ಸರ್ವೇ ಸಾಮಾನ್ಯ. ಆ ಥರ ಮಾಡ್ತಾ ಇರ್ತಾರೆ. ಆದ್ದರಿಂದ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗುತ್ತೆ ನಾವು ಬೆಳಗ್ಗೆ ಎಲ್ಲ ಕಿಟಕಿ ಡೋರ್ ಪೇಂಟ್ ಮಾಡೋದ್ರಿಂದ ಅಂದ್ಬಿಟ್ಟು ರಾತ್ರಿ ಸಮಯದಲ್ಲಿ ನಾವು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ರಾತ್ರಿ ಸಮಯದಲ್ಲಿ ತಂಪತ್ತು ಇರುತ್ತೆ, ಮತ್ತು ಬೆಳಗ್ಗೆಲ್ಲ ಬಿಸಿಲಿರೋದ್ರಿಂದ ಇದು ಆಯಿಲ್ ಪೇಂಟು ತುಂಬ ತಲೆನೋವು ಮತ್ತು ಬಾಡಿ ಕೂಡ ಡಿಹೈಡ್ರೇಟ್ ಆಗುತ್ತೆ. ಅದರಿಂದ ಆಯಿಲ್ ಪೇಂಟ್ ನೈಟ್ ಮಾಡ್ತೀವಿ. ಮಲ್ಕೊಳ್ಳೋರು ಮಲ್ಕೋತಿರ್ತಾರೆ, ನಿದ್ದೆ ಬಂದವರು. ಮತ್ತು ಕೆಲವರಂತೂ ನಾವು ಸಮಯ ಸಂದರ್ಭ ನೋಡಲ್ಲ, ಬೆಳಗ್ಗೆವರೆಗೂ ಪೇಂಟ್ ಮಾಡಿಬಿಟ್ಟು ಯಾವಾಗ ಎದ್ದೇಳ್ತೀವೋ ಗೊತ್ತಿಲ್ಲ, ಯಾವಾಗ ಫ್ರೆಶ್ ಅಪ್ ಆಗ್ತೀವಿ ಅನ್ನೋದು ಗೊತ್ತಿರಲ್ಲ. ಕೆಲವೊಂದು ಕಡೆ ನಮಗೆ ಊಟ ಸೆಟ್ ಆಗಿರಲ್ವಲ್ಲ, ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿ ನಾವೇ ಅಡುಗೆಯನ್ನು ರೆಡಿ ಮಾಡ್ಕೊತೀವಿ. ಹೆಂಗೋ ನಮ್ಮ ಉತ್ತರ ಕರ್ನಾಟಕದಿಂದ ತಂದಂಥ ರೊಟ್ಟಿ ಇದ್ದೇ ಇರುತ್ತೆ, ಖಡಕ್ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ಏನಾದರೂ, ಮತ್ತು ನಮ್ಮ ಹತ್ರ ಅಮ್ಮ ಎಲ್ಲ ಕಳಿಸಿರೋದೆಲ್ಲ ತಿಂಡಿಗಳೆಲ್ಲ ಇರುತ್ತೆ. ಅದೆಲ್ಲ ತಿಂದ್ಕೊಂಡು ಹೆಂಗೋ ಒಂದು ರಾಜ್ಯ ಪ್ರವಾಸವನ್ನು ನಾವು ಮುಂದೂಡಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇರಬೇಕು.